ಧಾರವಾಡ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕಮ್ಯಾಗೇರಿ ಗ್ರಾಮದ ಯುವ ಮುಖಂಡ ಹಂಪಯ್ಯ ಹಿರೇಮಠ ಅವರು ತಾಲೂಕಾ ವೀರಮಹೇಶ್ವರ ಜಂಗಮ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಸಮಾಜದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಅಂದಾನಯ್ಯ ಸ್ಯಾಡಲ್ಗೇರಿಮಠ ಇವರ ಅಧ್ಯಕ್ಷತೆಯಲ್ಲಿ ಜಂಗಮ ಸಮಾಜದ ಅಧ್ಯಕ್ಷರನ್ನಾಗಿ ಚಿಕ್ಕಮ್ಯಾಗೇರಿಯ ಹಂಪಯ್ಯ ಹಿರೇಮಠ, ಉಪಾಧ್ಯಕ್ಷರಾಗಿ ವಿರೂಪಾಕ್ಷಯ್ಯ ಪರಯನಮಠ, ಪ್ರಧಾನ ಕಾರ್ಯದರ್ಶಿಯಾಗಿ ವಿರೂಪಾಕ್ಷಯ್ಯ ಗಂಧದವರನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ VS ಶಿವಪ್ಪಯ್ಯನಮಠ ಅವರಿಗೆ ಜಂಗಮ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಹಿರಿಯರು, ಮುಖಂಡರು ಭಾಗವಹಿಸಿದ್ದರು. ವರದಿ VS ಶಿವಪ್ಪಯ್ಯನಮಠ, ಯಲಬುರ್ಗಾ. ಮುಂದಿನ ದಿನಮಾನದಲ್ಲಿ ಅದೇನೋ ಇವತ್ತು ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಏನಂತಂದ್ರೆ ಈ ಸಂಘದ ಗೌರವ ಅಧ್ಯಕ್ಷರಾದಂಥ ಅಂದಾನಯ್ಯ ಅವ್ರನ್ನ ಈ ಸಂಘದ ಅಧ್ಯಕ್ಷರನ್ನಾಗಿ ಮುನ್ನಡೆಸಬೇಕು. ಅವರು ಒಂದು ಹಿರಿಯರಿದ್ದಾರೆ, ಅವರು ಜವಾಬ್ದಾರಿ ತಗೊಂಡಿರ್ತಂದ್ರೆ ಅವರಿಂದ ನಾವು ಇರಬೇಕು ಅಂತಕ್ಕಂಥ ಒಂದು ಆಸೆ ನನಗಿದೆ. ಆದರೆ ನಾನು ಅವ್ರ ಹತ್ರ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದಾಗ ಅವರು ಕೂಡ ಏನಂತಂದ್ರೆ ಆ ಜವಾಬ್ದಾರಿ ನಮ್ಮ ಬರಂಗಿಲ್ಲ. ಇವತ್ತು ನಾನು, ನಮ್ಮ ಉಪಾಧ್ಯಕ್ಷರು, ಗಂಧದವರು, ನಮ್ಮ ಮೈಸೂರು ಮಠ ಬಸವ, ನಮ್ಮ ಹಳ್ಳಿಗುಡಿ ಕರ್ಕೊಂಡು ಮೊನ್ನೆ ನಾನು ನಮ್ಮ ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಇಲ್ಲಿ ಪ್ರತಿ ಸಾರಿ ಕಲಿತಕ್ಕಂಥ ಹಳ್ಳಿಗಳನ್ನು ಬಿಟ್ಟು ಬದಲಾದಂಥ ಹಳ್ಳಿಗಳಿಗೆ ನಾವು ಈ ಒಂದು ಕಾರ್ಯಕ್ರಮದ ಕುರಿತು ಹೇಳಕ್ಕೆ ಹೋದ್ವಿ. ಆದ್ರೆ ಅವ್ರು ಯಾರು ಬರ್ತೀವಿ ಅಂತ ಹೇಳ್ತಾರೆ, ಯಾರು ಬರಕ್ಕೆ ಇಲ್ಲಿ ಸಂಘಟನೆ ಪ್ರತಿ ಭಾಳ ನಾವು ಚಂದ. ನಾವೇನಾದ್ರೂ ಒಂದು ರೇಣುಕಾಚಾರ್ಯ ಜಯಂತಿ ಆಯ್ತು, ಇವತ್ತು ಯಾರ್ಯಾರು ಒಂದು ಅನ್ಯಾಯ ಆಗಿತ್ತು ಅಂದ್ರೆ ಆ ಪರ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ಬೇಕಂತಪ್ಪ ಅಂದ್ರೆ ನಮ್ಗೆ ಧ್ವನಿ ಬೇಕು. ಆ ಧ್ವನಿನ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಾವು ಸಂಘಟನೆ ಮಾಡೋದು ಕೆಲಸ. ಇವತ್ತು ನಮ್ಮ ವೀರಯ್ಯ ಸಂಗ್ರಾಮರು ಇದ್ರು. ಇವತ್ತು ನಾನು ವಿಶೇಷವಾಗಿ ಅವರ ಇವತ್ತು ಶಿವಾಜಿಯವರ ಅವರ ಆತ್ಮಕ್ಕೆ ನನ್ನ ಒಂದು ನಮನವನ್ನು ಸಲ್ಲಿಸ್ತೇನೆ ಈ ಕ್ಷಣದಲ್ಲಿ. ಯಾಕಂದ್ರೆ ಆ ವಯಸ್ಸಾದ್ರೂ ಕೂಡ ಏನಂದ್ರೆ ನಮ್ಮ ಸಮಾಜ ಆ ಸಂಘಟನೆ ಮಾಡಬೇಕು ಅನ್ನೋದು ಏನಂದ್ರೆ ಕಾರ್ಯರೂಪ ತರಬೇಕಾದ ಇವತ್ತು ಇಲ್ಲೇನು ಬಂದು ನಾವು ಹೋಗ್ತೀವಲ್ಲ, ಇಷ್ಟಾಗಿ ಆಗ್ಬೋದು ಕಾರ್ಯರೂಪಕ್ಕೆ ಮಾಡೋಕೆ ನಮ್ಮಲ್ಲಿ ಊರಾಗಿರ್ತಕ್ಕಂಥ ನಾವು ಒಬ್ಬಿಬ್ರು ಮೇನ್ ಅದನ್ನು ಕಾರ್ಯರೂಪ ತರಬೇಕಾದ್ರೆ ತಿಳಿಸಿ ಹೇಳ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಸ್ವಾಭಿಮಾನ ಬಿಟ್ಟು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಆ ಒಂದು ನಮ್ಮ ಸಮಾಜದ ಏಳಿಗೆಯಾಗಿ ಮಾಡ್ತಕ್ಕಂಥ ಕೆಲಸನ ಈ ಒಂದು ಅಧ್ಯಕ್ಷರನ್ನ ಅಲ್ಲಿ ಸದಸ್ಯರಾಗಲಿ ನಾವು ಎಷ್ಟೋ ಸಲ ಈಗ ಮೊದಲಿಗೆ ಶರಣ ಇದ್ದರು ನಾವು ಕುಕನೂರವರು ನಾವು ಎಲ್ಲ ಕೂಡಿ ಎಲ್ಲಿ ಅಡ್ಡಾಡಿವಿ ಅಂತ ಹೇಳಿದ್ರನ್ನ ನಾವು ಹೇಳಿದ್ರೆ ಎಲ್ಲ ವ್ಯರ್ಥ ಆಗಿರುತ್ತೆ. ಎಷ್ಟೆಷ್ಟು ಖರ್ಚು ಮಾಡಿಕೊಂಡ್ವಿ, ಎಷ್ಟೆಷ್ಟು ಮಾಡಿವಿ ಅಂದ್ರೆ ನಾವು ವೈಯಕ್ತಿಕ ಯಾರು ಬಿಟ್ಟು ರೊಕ್ಕನೇ ಕೇಳಿಲ್ಲ, ಏನಿಲ್ಲ. ಸಾಧಾರಣ ನಾನು ನನ್ನ ವೈಯಕ್ತಿಕ ಒಂದು 50,000 ರೂಪಾಯಿ ಖರ್ಚು ಮಾಡಿರ್ಬೇಕು. ನಾನು ಸುಳ್ಳ ನಾನು ಹೇಳ್ಬಾರ್ದು ಸಮಾಜದಾಗ. ನನ್ನ ವೈಯಕ್ತಿಕ ಅದನ್ನು ಮಾಡುವಂಥ ಯಾವ ಸಾಹಸಕ್ಕೂ ನಾವು ಕೈ ಹಾಕೋಬೇಡ. ಇದು ಸಮಾಜಕ್ಕೆ ದ್ರೋಹ ಆಗುತ್ತೆ. ಸಮಾಜದ ಚಿಂತನೆ ಮಾಡ್ತಕ್ಕಂಥ ಜಂಗಮನೇ ಸಮಾಜಕ್ಕೆ ದ್ರೋಹ ಮಾಡಿದರೆ ತಿದ್ದವ್ರು ಯಾರು? ನಮ್ಮನ್ನ ಏನೋ ಬಿಡಿ ಕುಡಿಯಾರ ಹೋಗ್ಯಾರ ಅಂತ ನಾಳೆ ಸಮಾಜದ ಮಧ್ಯದಲ್ಲಿ ನಾವು ಅನಿಸಿಕೊಂಡು ಅಸಹಾಯಕರು, ದಯನೀಯ ಸ್ಥಿತಿಯಲ್ಲಿ ನಾವು ಹೊರಗೋಗ್ಬೇಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕಾಲಿಡಬೇಕಾಗುತ್ತೆ. ಸಮಾಜ ನಮ್ಮನ್ನು ತಿರಸ್ಕಾರ ಮಾಡುತ್ತೆ, ಬೇರೆ ಸಮಾಜ. ಅದಕ್ಕೆ ಸನ್ಮಾನ್ಯ ಎಲ್ಲ ಹಿರಿಯರೇ, ಯುವ ಸನ್ಮಿತ್ರರೇ, ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ತಕ್ಕಂಥ ಜವಾಬ್ದಾರಿಯುತ ವ್ಯಕ್ತಿಗಳಿಗೆ ತಮ್ಮೆಲ್ಲರಿಗೂ ನನ್ನ ಕಳೆಕಳೆಯ ಅಭಿನಂದನಾಪೂರ್ವಕ ಮಾತುಗಳನ್ನು ಹೇಳುವುದರೊಂದಿಗೆ ಅದನ್ನು ಆತ್ಮಾವಲೋಕನ ಮಾಡಿಕೊಂಡು